ಭಾಳ ಸುಂದರವಾದಂಥ ಒಂದು ವಿಷಯವನ್ನು ಅಪ್ಪಂಗಳು ವಿಮರ್ಶೆಗಾಗಿ ಎಡೆ ಮಾಡಿದ್ದಾರೆ. ಈ ಭೂಮಂಡಲದಲ್ಲಿ ಬಂದಂತಹ ಪ್ರತಿಯೊಬ್ಬರೂ ಆನಂದ ಅನುಭವಿಸಬೇಕಂತ ಹಂಬಲಿಸ್ತಾರೆ. ಎಲ್ಲರಿಗೂ ಸುಖ ಬೇಕು, ಯಾರಿಗೂ ದುಃಖ ಬೇಡ. ಈ ಜಗತ್ತಿನೊಳಗೆ ಬಂದವರು ದುಃಖ ಬೇಕು ಅಂತ ಯಾರು ಬೇಡ ಅಲ್ಲಿ. ಎಲ್ಲರೂ ಸುಖವೇ ಬಯಸ್ತಾರೆ. ಸುಖವೇ ಜೀವನಕ್ಕೆ ಮೂಲ ಆಧಾರ ಅಂತ ಎಲ್ಲರೂ ತಿಳ್ಕೊಂಡಾರೆ. ಪುಣ್ಯ ಬೇಕು, ಪಾಪ ಬೇಡ. ಸುಖ ಬೇಕು, ದುಃಖ ಬೇಡ. ಆದರೆ ಈ ಸುಖದ ಮೂಲ ಅರಿಯಲಿಲ್ಲ, ಪುಣ್ಯದ ಮೂಲ ಅರಿಯಲಿಲ್ಲ. ಕೇವಲ ಪುಣ್ಯ ಪ್ರಾಪ್ತಿಗಾಗಿ ಹಂಬಲಿಸಿದವರು ಸಾಕಷ್ಟು ಜನ, ಕೇವಲ ಸುಖದ ಬಯಕೆಯನ್ನು ಅನುಸರಿಸಿದವರು ಸಾಕಷ್ಟು ಜನ. ಅದನ್ನೇ ಒಬ್ಬ ಜ್ಞಾನಿ ಹೇಳಿದ, ಪುಣ್ಯಶ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ, ಪಾಪಶ್ಯದು ನ ಇಚ್ಛಂತಿ ಪಾಪಂ ಕುರುವಂತಿ ಯತ್ನತಃ ಯತ್ನತಃ ಯತ್ನತಃ. ಏನು ಸುಂದರ ಮಾತುಗಳನ್ನು ಹೇಳ. ಆತ ಹೇಳ್ತಾನೆ, ಎಲ್ಲರೂ ಪುಣ್ಯ ಬಯಸ್ತಾರೆ, ಆದರೆ ಪುಣ್ಯದ ಮಾರ್ಗವಾದಂಥ ಸತ್ಸಂಗ ಮಾಡೋದಿಲ್ಲ, ಮಹಾತ್ಮರ ದರ್ಶನ ಎಂದೂ ಮಾಡಲೇ ಇಲ್ಲ, ಕೈ ಎತ್ತಿ ದಾನ ಧರ್ಮಾದಿಗಳನ್ನು ನೀಡಲಿಲ್ಲ, ಕರುಣೆಯ ಭಾವವನ್ನು ತೋರಲಿಲ್ಲ. ಆದರೆ ಏನು ಬೇಡ್ತಾನ? ಇವೆಲ್ಲ ಪುಣ್ಯದ ಮೂಲಗಳ, ಇವು ಎಲ್ಲ ಪುಣ್ಯವನ್ನು ನೀಡುವಂಥ ಮೂಲ ಇವು. ಇವನ್ನ ಮಾಡಲಿಲ್ಲ, ಆದರೆ ಬರೀ ಪುಣ್ಯ ಬಯಸ್ತಾನೆ. ಆದರೆ ಪಾಪ ಬ್ಯಾಡ ಅಂತಾನ, ಪಾಪವನ್ನು ಬೆನ್ನಚ್ಚಿಕೊಳ್ಳುವಂಥ ಕಾರ್ಯಗಳನ್ನೇ ಮಾಡ್ತಾನೆ. ಪಾಪಂ ಕುರುವಂತಿ ಯತ್ನತಃ ಯತ್ನತಃ ಅಂತ. ಬ್ಯಾಡಂದ್ರೂ ಪ್ರಯತ್ನಪೂರ್ವಕವಾಗಿ ಪ್ರಯತ್ನ ಮಾಡಿ 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 ಪಾಪನೇ ಮಾಡ್ತಾನೆ. ಆರೂಢ ಸಂಗನ ಬಸವಪ್ಪನ ದರ್ಶನಕ್ಕೆ ಹೋಗು ಅಂದ್ರೆ ವಲ್ಲಂತಾನ, ಅವನ ನಾಮ ಸ್ಮರಿಸು ಅಂದ್ರೆ ವಲ್ಲಂತಾನ. ದೇವರು ಕೊಟ್ಟಂತ ನಾಲಿಗೆಯಿಂದ ಬೈಗುಳಗಳನ್ನು ಬೈತಾನ. ಇದು ಪಾಪ. ನಿಂದ ಮಾಡಬೇಡಪ್ಪ ಅಂತ ಎಲ್ಲರೂ ಹೇಳಿದ್ರು. ನಿಂದ ಮಾಡಬೇಡ, ಅವರವರ ಪಾಪ ಅವರವರ ಪುಣ್ಯ ಅವರಿಗೆ ಬಿಟ್ಟದ್ದು, ನೀನ್ಯಾಕೆ ನಿಂದಿಸ್ತಿ ಅಂತ ಹೇಳಿದ್ರು ಜ್ಞಾನಿಗಳು. ಈತ ಕೇಳಲಿಲ್ಲ, ಬರೀ ನಿಂದಿಸದ. ಕಾರಣ ಪಾಪದ ಕೆಲಸಗಳನ್ನು ಬ್ಯಾಡಂದ್ರೂ ಮಾಡ್ತಾನೆ, ಆದರೆ ಪುಣ್ಯದ ಕೆಲಸಗಳನ್ನು ಮಾಡಂದ್ರೂ ಮಾಡೋದಿಲ್ಲ. ಆದರೆ ಏನು ಬಯಸ್ತಾನೆ? ಪುಣ್ಯ ಬಯಸ್ತಾನೆ. ಇಲ್ಲಿಯೂ ಸಹಿತ ಏನು ಮಾಡ್ಲಿಕ್ಕತ್ತಾರೆ? ಸುಖ ಬೇಕಂತಾರೆ. ಎಲ್ಲರೂ ಸುಖ ಬಯಸ್ತಾರೆ. ಸುಖಕ್ಕೆ ಮೂಲವಾದಂಥದ್ದು ಯಾವುದೂ ಮಾಡೋದಿಲ್ಲ, ಕೇವಲ ಸುಖ ಬಯಸ್ತಾರೆ, ದುಃಖ ಬ್ಯಾಡ್ತಾರೆ. ಸುಖ ಹೇಗದ ಅಂದರೆ ಒಂದೇ ರೀತಿಯಾಗಿ ಸುಖ ಇಲ್ಲ ಈ ಜಗತ್ತಿನೊಳಗೆ. ಅನೇಕ ವಿಧದೊಳಗೆ ಸುಖಗಳದಾವ. ನನಗೊಂದು ಸುಖ ಕೊಟ್ಟದ್ದು ಅಂದರೆ ಅದು ನಿಮಗೆ ಸುಖ ಕೊಡೋದಿಲ್ಲ, ಅದು ಹಿತ ಅನ್ನಿಸೋದಿಲ್ಲ. ನನಗೇನು ಹಿತ ಅನ್ನಿಸ್ತದೆ? ಸುಮ್ಮನೆ ಒಬ್ಬಂಟಿಗನಾಗಿ ಇರಬೇಕು, ಸುಮ್ಮನೆ ಏನಾದರೂ ಓದಬೇಕು, ಸುಮ್ಮನೆ ಭಗವಂತನ ಧ್ಯಾನ ಮಾಡಬೇಕು. ಇದು ನನಗೆ ಸುಖ ಕೊಡ್ತದೆ. ಆ ಸುಖ ನಿಮಗೆ ಕೊಡಲಿಕ್ಕಿಲ್ಲ, ಅದು ನಿಮಗೆ ದುಃಖ ಅನ್ನಿಸ್ತದೆ. ಅಥವಾ ನಿಮಗೆ ಏನು ಹಿತ ಅನ್ನಿಸಿರ್ತದೆ ಅದು ನನಗೆ ದುಃಖ ಕೊಡ್ತದೆ, ಅದು ನನಗೆ ಸುಖ ಕೊಡೋದಿಲ್ಲ. ಈ ಜಗತ್ತಿನೊಳಗೆ ಒಂದೇ ವಸ್ತು ಇಲ್ಲ ಸುಖಕ್ಕೆ, ಅನೇಕ ವಿಧಗಳಾಗಿ ಸುಖಗಳದಾವ. 8 ವಿಧದೊಳಗೆ ಸುಖಗಳದಾವ ಅಂತ ಹೇಳ್ತಾರೆ. ಅದನ್ನೇ ನಾವು ಲಿಂಗಾಷ್ಟಕದ ಒಂದೊಳಗೆ ನೋಡ್ತೀವಲ್ಲ, ಅಷ್ಟ ದರಿದ್ರ ವಿನಾಶಕ ಲಿಂಗಂ ಅಂದರೆ 8 ದರಿದ್ರ. ದರಿದ್ರ ಅಂದರೆ ಬಡತನ ಅಂತಾದರೂ ತಿಳ್ಕೋರಿ, ಪಾಪ ಅಂತಾದರೂ ತಿಳ್ಕೋರಿ, ಏನಾದರೂ ತಿಳ್ಕೋರಿ. ಜ್ಞಾನಿಗಳು ಅನೇಕ ವಿಧವಾಗಿ ಅವುಗಳನ್ನು ವರ್ಣಿಸಿದ್ದಾರೆ. 8 ವಿಧದ ದುಃಖಗಳನ್ನು ನಾಶ ಮಾಡುವ ಯಾರು ಅಂತ ಕೇಳಿದ್ರೆ ಸಮರ್ಥ ಸದ್ಗುರು ಸಂಗನ ಬಸವ 8 ದುಃಖ ನಾಶ ಮಾಡ್ತಾನೆ. ಮತ್ತು 8 ದುಃಖ ನಾಶ ಮಾಡ್ತಾನಂದ್ರೆ ನಾವು ತಿಳ್ಕೋಬೇಕಲ್ಲ, 8 ವಿಧದೊಳಗೆ ಸುಖ ಅದಾವ. ಆ ಸುಖ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಇಲ್ಲಿ. ಆ ಸುಖ ಏನು ಜನ ಬಯಸಿ ಹೊಂಟಾರ 8 ಸುಖಗಳು, ಆ ಸುಖಗಳು ನನಗೆ ಬೇಡ ಅಂತಾರೆ. ಎಂಥದ್ದು ನೋಡ್ರಿ, ಕಲ್ಪನೆ. ಜ್ಞಾನಿಗಳ ಕಲ್ಪನೆ ಎಂಥದ್ದು,
ಜ್ಞಾನಿಗಳ ವಿಚಾರ ಸರಣಿ ಅಂತದ್ದು, ಜ್ಞಾನಿಗಳು ನಡೆದು ಬಂದ ದಾರಿ ಅಂತದ್ದು, ಜ್ಞಾನಿಗಳು ವಿಚಾರಿಸುವ ಯೋಚನೆಗಳೆಂಥದ್ದು, ನಮ್ಮ ನಿಮ್ಮಂಥವರ ಯೋಚನೆಗಳೆಂಥದ್ದು. ಯಾವುದನ್ನು ನಾವು ಸುಖ ಅಂತ ಬಯಸಿ ಹೊರಟೀವಿ, ಆ ಸುಖ ನನಗೆ ಸುಖ ಅಲ್ಲ. ಭಗವಂತನೇ ನೀನು ಏನಾದರೂ ಕೊಡುವವನಿದ್ದಂದ್ರೆ ನನಗೊಂದು ಸುಖ ಕೊಡುವಂತಾರ. ನಾನು ಸುಖ ಬೇಡ ಅಂತ ಅಲ್ಲಿ ಕತ್ತಿಲ್ಲ, ನನಗೂ ಸುಖ ಬೇಕು, ನಿಮಗೂ ಸುಖ ಬೇಕು, ನನಗೂ ಸುಖ ಬೇಕು. ಇದು ನಾನಲ್ಲ, ನಿಜಗುಣ ಶಿವಯೋಗಿಗಳ ಮಾತು ಇದು. ಭಗವಂತನೇ ಈ ಲೋಕದ ಜನಕ್ಕೂ ಸುಖ ಬೇಕು, ನಾನೂ ಬಂದೇನಿ ಈ ಜಗತ್ತಿನೊಳಗೆ, ನನಗೂ ಸುಖ ಬೇಕು. ಅದರ ವ್ಯತ್ಯಾಸ ಎಷ್ಟೇ ಅದಲ್ಲ, ಅವರು ಬೇಡುವ ಸುಖ ಬೇರೆ, ನಾನು ಬಯಸುವ ಸುಖ ಬೇರೆ. ಅದನ್ನೇ ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳಿದ್ರಲ್ಲ, ಹೇ ಭಗವಂತನೇ, ಲೋಕದ ಜನರೆಲ್ಲರೂ ನಿನ್ನ ಮಂದಿರಕ್ಕೆ ಬರ್ತಾರೆ, ನಿನ್ನ ಗುಡಿಗೆ ಬರ್ತಾರೆ, ನಾನೂ ನಿನ್ನ ಗುಡಿಗೆ ಬರ್ತೀನಿ. ಅವರೆಲ್ಲರೂ ಕಷ್ಟ ಬೇಡ, ನನಗೆ ಕಷ್ಟ ಪರಿಹರಿಸುವಂತ ಬೇಡ್ಲಿಕ್ಕೆ ಬರ್ತಾರೆ, ನನಗೆ ಕಷ್ಟ ಕೊಡಬೇಡ ಅಂತ ಬೇಡ್ಲಿಕ್ಕೆ ಬರ್ತಾರೆ. ಆದರೆ ನಾನು ಎದಕ್ಕೆ ಬರ್ತೀನಿ ಅಂದ್ರೆ, ಭಗವಂತನೇ ಕಷ್ಟ ಕೊಡು ನನಗೆ. ಜಗತ್ತಿನೊಳಗೆ ಎಷ್ಟು ಕಷ್ಟಗಳದವ, ಆ ಕಷ್ಟಗಳೆಲ್ಲವನ್ನ ನನಗೊಬ್ಬನಿಗೆ ಕೊಡು. ಆದರೆ ನಾನು ಏನು ಬೇಡ್ಲಿಕ್ಕೆ ಬರ್ತೀನಿ, ನಿನಗೆ ಕಷ್ಟ ಕೊಡಬೇಡ ಅಂತ ಬೇಡ್ಲಿಕ್ಕೆ ಬರೋದಿಲ್ಲ, ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಕೊಡು ಅಂತ ಬೇಡ್ಲಿಕ್ಕೆ ಬರ್ತೀನಿ. ಎಂಥದ್ದನ್ನು ಇದು ಕಲ್ಪನೆ, ಎಂಥದ್ದು ರವೀಂದ್ರರ ಕಲ್ಪನೆ ಇದು. ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳಂತಾರೆ, ಹೇ ಭಗವಂತನೇ, ನಾನೂ ಸುಖ ಬಯಸಲಿಕತ್ತೀನಿ, ನನಗೂ ಸುಖ ಬೇಕು. ಆದರೆ ಯಾವ ಸುಖ ಬೇಕು ಅಂದರೆ, ತೋರಿ ಮರೆಯಾಗುವ ಸುಖ ನನಗೆ ಬೇಡ, ಶಾಶ್ವತವಾಗಿ ನೆಮ್ಮದಿಯನ್ನು ನೀಡುವಂಥ ಸುಖವನ್ನು ನನಗೆ ದಯಪಾಲಿಸು. ಅದನ್ನು ಪ್ರಾರ್ಥನೆ ಮಾಡಿಕೊಳ್ಳಕ್ಕೆ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಬಹಳ ಸುಂದರ ವಿಷಯವನ್ನು ಅನುಭವದ ಅಮೃತದೊಳಗೆ ಇವತ್ತು ಎಡೆ ಮಾಡಿದಾರ ಅಪ್ಪಂಗಳು. ಅವರು ಹೇಳ್ತಾರೆ, ನಿಖಿಳವೆನಿಸದೇಕ ಮುಖವಾಗಿರನ್ನೋಳು ಸುಖವೇ ನಿಜ ಸುಖವೇ. ಏನು ಸುಂದರ ಮಾತು ನೋಡ್ರಿ. ಇದೊಂದು ಪಲ್ಲವಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ಇವತ್ತು ಅದನ್ನು ವಿಮರ್ಶೆ ಮಾಡೋದು. ನಿಜಗುಣರಂತಾರೆ, ನಿಖಿಳವೆನಿಸದ ಏಕಮುಖವಾಗಿರನ್ನೋಳು. ಹೇ ಭಗವಂತನೇ, ಸುಖ ಅನೇಕ ವಿಧದೊಳಗಾವಂತ ನಾವು ಪೀಠಿಕೆಯೊಳಗೆ ನೋಡಿದೀವಿ. ಸುಖ ಅನೇಕ ವಿಧದೊಳಗದ. ಯಾರಿಗೆ ಒಂದೊಂದು ಸುಖ ಅವರಿಗೆ ಇಷ್ಟ ಕೊಡ್ತದೆ, ಒಂದಿಷ್ಟು ಹಿತ ಅನ್ನಿಸ್ತದೆ. ಆದರೆ ಆ ಸುಖಗಳು ಯಾವುವು ಬೇಡ ನನಗೆ. ತೋರಿ ಮರೆಯಾಗುವ ಸುಖ ಬೇಡ. ತೋರಿ ಮರೆಯಾಗುವ ಸುಖಗಳದಾವ. ಸುಮ್ಮನೆ ದುಡ್ಡದಂತ ಇಟ್ಕೊಳ್ಳೋದು. ದುಡ್ಡು ಇರೋ ತನಕ ಸುಖ ಕೊಡ್ತದೆ. ನಮ್ಮ ಕಿಸೆಯೊಳಗೆ ಇರೋ ತನಕ ಏನು ಜಗತ್ತ ಸಣ್ಣದಾಗಿ ಕಾಣಿಸ್ತದೆ ನಮ್ಗೆ. ಕಿಸೆಯೊಳಗಿನ ದುಡ್ಡ ಹೋಯ್ತು, ಕಿಸೆದೊಳಗಿನ ರೊಕ್ಕ ಹೋಯ್ತು, ದುಃಖ ಆಗ್ತದೆ. ರೊಕ್ಕ ಎರಡಕ್ಕೂ ದುಃಖ ಕಾಣಕ. ಸುಖಕ್ಕೂ ರೊಕ್ಕದ, ದುಃಖಕ್ಕೂ ರೊಕ್ಕನೇ ಅದು. ನಾವೆಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಇದನ್ನು ವಿಚಾರಿಸಲಿಲ್ಲ. ಸುಮ್ಮನೆ ಸುಖ ಬಯಸಿ 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 ಬರ್ತೀವಿ. ಆದರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳಂತಾರೆ, ಹೇ ಭಗವಂತನೇ, ನನಗೆ ಸುಖ ಕೊಡು. ಎಂಥ ಸುಖ ಕೊಡು ಅಂದರೆ, ಅಮರವಾಗಿರುವಂತಹ ಸುಖ ಕೊಡು. ಸದಾಕಾಲ ನನ್ನ ಮನಸ್ಸಿನಲ್ಲಿ ಆನಂದವನ್ನು ನೀಡುವಂತಹ ಸುಖವನ್ನು ಕೊಡು. ಅದು ಯಾವ ಸುಖ ಅಂದರೆ ಒಂದೇ ರೂಪದೊಳಗಿರಬೇಕು. ಅದು ಅನೇಕ ರೂಪದ ಸುಖಗಳು ಬೇಡ ನನಗೆ. ಅನೇಕ ರೂಪದ ಸುಖಗಳು ಏನು ಮಾಡ್ತಾವ ಅಂದರೆ, ಒಂದಿಷ್ಟು ಇರ್ತಾವ, ಒಂದಿಷ್ಟು ಬರ್ತಾವ, ಸ್ವಲ್ಪ ದಿವಸ ಆಳ್ವಿಕೆ ಮಾಡ್ತಾವ, ಹೋಗಿಬಿಡ್ತಾವ. ತೋರಿ ಮರೆಯಾಗುವ ಸುಖ ಶಾಶ್ವತ ಸುಖ ಅಲ್ಲ, ಅದು ಕ್ಷಣಿಕ ಸುಖ. ಯಾವುದು ತೋರೋದಿಲ್ಲ ಅದು ಮರೆಯಾಗುವುದಿಲ್ಲ, ಅದು ಏಕರೂಪ ಸುಖ ಅಂತಾರೆ. ಒಂದೇ ಸುಖ, ಅದು ಅಂಥ ಸುಖ ಕೊಡುವಂಥದ್ದು. ಅದು ಯಾವ ಸುಖ ಅಂದರೆ, ಸದಾಕಾಲ ಇರುವಂಥದ್ದು, ಬೆಳಕಾಗಿ ಹೊಳೆಯುವಂಥದ್ದು, ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥದ್ದು, ಮನಸ್ಸಿಗೆ ಮುದವನ್ನು ನೀಡುವಂಥ ಸುಖ ಯಾವುದು ಅಂದರೆ, ಅದು ಬೇರೆ ಯಾವುದೂ ಅಲ್ಲ, ಅದು ಸಮರ್ಥ ಸದ್ಗುರು ಸಂಗನ ಬಸವನ ದಿವ್ಯ ನಾಮಾಮೃತ ಅನ್ನುವ ಸುಖ. ಏಕಮುಖ. ಅವರದನ್ನೇ ಅಂತಾರೆ, ನಿಖಿಳವೆನಿಸದ ಏಕಮುಖವಾಗಿರನ್ನೋಳು. ನಿಖಿಳ ಅಂದರೆ ಸುಮ್ಮನೆ ಇದ್ದು ಮರೆಯಾಗಿ ಹೋಗುವುದು, ಅವ್ರ ಪದದ ಅರ್ಥ ಅದು. ಅಂಥದ್ದು ಬೇಡ ನನಗೆ. ಭಗವಂತನ ನಾಮ ಅನ್ನೋದು ಎಲ್ಲಿ ಮರೆಯಾಗ್ತದೆ?
ಯಾವಾಗ ಬ್ರಹ್ಮಾಂಡ ಹುಟ್ಟ್ಯಾದ ಅದಕ್ಕಿಂತಲೂ ಮೊದಲದ ಇದು ಅಂತ ಹೇಳ್ಕೊಂಡು ಬಂದಾರ ಜ್ಞಾನಿಗಳು. ಮತ್ತು ಅದು ಕೊರತೆ ಆಗೋದಿಲ್ಲ, ಎಂದೂ ಖರ್ಚಾಗೋಂಗಿಲ್ಲ, ಎಂದೂ ನಾಶ ಆಗೋಂಗಿಲ್ಲ, ಅವಿನಾಶಿ ಅದ. ಮತ್ತು ಎಷ್ಟು ನುಡಿದ್ರೂ ಸಹಿತ ಬೇಸರ ಅನಿಸೋದಿಲ್ಲಲ್ಲ. ಏನಪ್ಪ ಎಷ್ಟು ನುಡಿದೀವಿ ಅಂತ ಅನಿಸೋದಿಲ್ಲ. ನುಡಿದಾಗ ಒಮ್ಮೆ ಆನಂದ ಕೊಡುವಂಥದ್ದು ಯಾವುದಲ್ಲ, ಆ ಸುಖ ನನಗೆ ಕೊಡುವಂತ ಶ್ರೀಮನ್ನಿಜ ಗುಣ ಸಿಗಬೇಕು ಅಂತಾರೆ. ಆದರೆ ನಾವೇನು ಮಾಡೀವಿ ಅಂದರೆ ಅಲ್ಪ ಸುಖಕ್ಕೆ ಬೆನ್ನತ್ತೀವಿ. ಶಾಶ್ವತ ಸುಖ ವಿಚಾರವೇ ಮಾಡಿಲ್ಲ. ನಾವು ಎದರೊಳಗೆ ಇಟ್ಟೀವಿ ಮನಸ್ಸ, ಸುಮ್ಮನೆ ಹಿಂಗೆ ಬರೋದು ಹಿಂಗೆ ಹೋಗುವಂಥದ್ದನ್ನೇ ನಾವು ಬಯಸ್ತಾ ಇದ್ದೀವಿ. ಏನು ದುಡ್ಡ, ಸಂಪತ್ತ, ಹಣ, ಆಸ್ತಿ ಪಾಸ್ತಿ, ಕಾರ, ಬಂಗ್ಲೆ, ಅಧಿಕಾರ ಇವುಗಳನ್ನೇ ಬಯಸಿದೀವಿ ನಾವು. ಅದಕ್ಕಾಗಿಯೇ ಜೀವನವನ್ನು, ಬಹುಮೂಲ್ಯ ಜೀವನವನ್ನು ಕಳೀಲಿಕ್ಕತ್ತೀವಿ. ಎಷ್ಟು ಕಳೀಲಿಕ್ಕತ್ತೀವಿ ಜೀವನ ಹಣಕ್ಕಾಗಿ. ಎಷ್ಟು ದುಡಿತೀವಿ, ಗಳಿಸ್ತೀವಿ, ಬಳಸಲಾರ್ದೇನೆ ಸತ್ತು ಹೋಗ್ತೀವಿ. ನಾವೇನು ತಿಳ್ಕೊಂಡಿವಿ ಅಂದ್ರೆ ಹಣ ಒಂದಿತ್ತು ಅಂದ್ರೆ ಮುಗೀತು, ಅದೇ ಸರ್ವಶ್ರೇಷ್ಠ ಅಂತ ನಾವು ಭಾವಿಸೀವಿ. ರೊಕ್ಕ ಇದ್ರೆ ಮುಗೀತು, ನಮ್ಮಷ್ಟು ಶ್ರೀಮಂತರು ಯಾರದಾರ ಅಂತೀವಿ. ಆ ರೊಕ್ಕ ನಮಗೆ ನೆಮ್ಮದಿ ಕೊಡ್ತದಂತ ಭಾವಿಸ್ತೀವಿ. ರೊಕ್ಕನಿಂದ ನೆಮ್ಮದಿ ಸಿಗೋದಿಲ್ಲ, ದುಡ್ಡಿನಿಂದ ನೆಮ್ಮದಿ ಸಿಗೋದಿಲ್ಲ, ದುಡ್ಡಿನಿಂದ ಸುಖ ಸಿಗ್ತದಷ್ಟೇ. ಸುಖಕ್ಕೂ ನೆಮ್ಮದಿಗೂ ವ್ಯತ್ಯಾಸ. ಸುಖ, ದುಡ್ಡಿನಿಂದ ಸುಖ ಸಿಗ್ತಿತ್ತು ಅಂದ್ರೆ ಜಗತ್ತಿನ ಅತಿ ಶ್ರೀಮಂತರೆಲ್ಲರೂ ಆನಂದವಾಗಿ ಇರಬಹುದಿತ್ತು. ಆದರೆ ಅವ್ರು ಯಾರೂ ಆನಂದವಾಗಿಲ್ಲ. ದುಡ್ಡು ಏನು ಮಾಡ್ತದೆ, ಮೊದಲು ಏನು ಅನಿಸ್ತದ, ಅದು ಸುಮ್ಮನೆ ನನಗೊಂದು 1 ಲಕ್ಷ ಬಂದ್ರೆ ಸಾಕಪ್ಪ ಆರಾಮಾಗಿರ್ತೀನಿ ಅಂತ ಅನಿಸ್ತದೆ. 1 ಲಕ್ಷ ಬಂತು ಅಂದ್ರೆ ಏನು ಅನಿಸ್ತದೆ, ಇನ್ನೊಂದು 1 ಲಕ್ಷ ಬಂತಂದ್ರೆ ಚಲೋ ಆಗ್ತದೆ. ಈ 1 ಲಕ್ಷ ಬಂತು, ಬಡತನ ಹೋಯ್ತು, ಇನ್ನೊಂದು 1 ಲಕ್ಷ ಬಂತು ಅಂದ್ರೆ ಆರಾಮಾಗಿರ್ಬೋದು, ಮಕ್ಕಳ ಶಾಲೆ ಕಲಿಸಬಹುದು, ಬೇಕು ಬೇಡಾದೆಲ್ಲ ತಗೊಂಡು ಆರಾಮಾಗಿ ಇರಬಹುದು ಅಂತ ಅನಿಸ್ತದೆ, ಆಶಾ ಹುಟ್ಟಿಸ್ತದೆ. ಇನ್ನೊಂದು 1 ಲಕ್ಷ ಗಳಿಸ್ತೀವಿ ಅಂದ್ರೆ ಬ್ಯಾರೆದವ್ರನ್ನ ನೋಡ್ತೀವಲ್ಲ, ಕಾರು ಬಂಗ್ಲೆದವ್ರು, ಇನ್ನಷ್ಟು ಬಯಸ್ತದೆ. ಬಯಸಿ ಬಯಕೆಯೊಳಗನೇ ಜೀವನ ಕಳೆದು ಹೋಗ್ತದೆ ವಿನಃ ಇದು ನೆಮ್ಮದಿಯನ್ನು ಕೊಡೋದಿಲ್ಲ. ಯಾರು ಅಲ್ಪ ಸುಖಕ್ಕೆ ಬೆನ್ನತ್ತಿ ಹೋಗ್ಯಾರ, ಅವ್ರು ಯಾರೂ ಅಮರರಾಗಿಲ್ಲ. ಜಗತ್ತಿನ ಇತಿಹಾಸದೊಳಗೊಂದು ಸಲ ನೋಡ್ರಿ ನೀವು, ಎಷ್ಟು ಜನ ಶ್ರೀಮಂತರಾಗಿ ಹೋಗ್ಯಾರ, ಎಷ್ಟು ರಾಜರಾಗಿ ಹೋಗ್ಯಾರ. ಅವರ ಹೆಸರು ಇವತ್ತು ಯಾರೂ ನೆನಪಿಟ್ಟಿಲ್ಲ, ಮರ್ತು ಹೋಗ್ಯಾರ. ಎಲ್ಲರ ಹೆಸರು ಯಾರ್ದು ನೆನಪದ? ಜಗತ್ತಿನೊಳಗೆ ಅನೇಕ ದೊಡ್ಡ ಶ್ರೀಮಂತರು, ರಾಜ ಮಹಾರಾಜರು ಒಂದಷ್ಟು ದಿನ ಬಂದರು, ಆಳಿದ್ರು, ಆಳ್ವಿಕೆ ಮುಗೀತು, ಅವರಲ್ಲಿದ್ದ ಸಂಪತ್ತು ಹೋಯ್ತು, ಅಧಿಕಾರ ಹೋಯ್ತು, ಅವರು ಹೋದರು. ಯಾರು ಇದ್ರು ಅನ್ನೋದೇ ಗೊತ್ತಿಲ್ಲ ನಮಗೆ. ಯಾರು ಅಲ್ಪ ಸುಖವನ್ನ ಬಯಸ್ಯಾರ ಅವ್ರು ಯಾರ ಹೆಸರು ನೆನಪು ಉಳಿದಿಲ್ಲ. ಯಾರು ಶಾಶ್ವತ ಸುಖ ಬಯಸ್ಯಾರ ಅವ್ರ ಹೆಸರು ಮರ್ತೇ ಇಲ್ಲ. ಸುಮ್ಮನೆ ತುಕಾರಾಮ, ಯಾರಿಗೂ ಗೊತ್ತಿಲ್ಲ ಈ ಹೆಸರು. ತುಕಾರಾಮೇನು ಬಹಳ ದೊಡ್ಡ ಶ್ರೀಮಂತ ಇದ್ದೇನೆ ಏನಿರಲಿಲ್ಲ, ಬಹಳ ಬಡವನಿದ್ದ. ಬಾಹ್ಯದೊಳಗೆ ಬಡವನಿದ್ದ, ಅಂತರಂಗದೊಳಗೆ ಶ್ರೀಮಂತನಿದ್ದ. ಮನೆ ನೋಡ ಬಡವರು, ಮನ ನೋಡ ಘನ. ಧನದಲ್ಲಿ ದರಿದ್ರರು, ಘನ ಮನ ಸಂಪನ್ನರು. ಮನಿ ಬಡತನದ, ಮನಿ ಗುಡಿಸಲದ. ಆದ್ರೆ ಮನಸ್ಸ ಏನು ಮಾಡೋದು? ಹೊರಗ ಮನಿ ಶ್ರೀಮಂತದ, ಸಂಪತ್ತದ, ಬಂಗ್ಲೆ ಅದ, ಒಳಗೆ ದರಿದ್ರತನ ತುಂಬ್ಯದ. ಏನು ಮಾಡೋದು? ಅದು ಸಂಪತ್ತ ತಗೊಂಡು ಹೊರಗೆ ಶ್ರೀಮಂತರು, ಅದ್ರ ಒಳಗೆ ದರಿದ್ರರು. ಆದ್ರೆ ಶರಣರ ಹಂಗಲ್ಲ, ಹೊರಗೆ ಬಡವರು, ಒಳಗೆ ಘನಮನ ಶ್ರೀಮಂತರು, ಸಂಪನ್ನರದ. ತುಕಾರಾಮ ಬಹಳ ಶ್ರೀಮಂತ. ಎದರೊಳಗೆ? ಹೃದಯದೊಳಗೆ. ಬಾಹ್ಯದೊಳಗೆ ಬಡವ. ಸುಮ್ಮನೆ ತುಕಾರಾಮನ ಬಡತನ ನೋಡಿ ಶಿವಾಜಿ ಮಹಾರಾಜ ತನ್ನ ಸೈನಿಕರಿಗೆ ಕೊಟ್ಟು ಕಳಿಸಿದ. ಮುತ್ತ, ರತ್ನ, ಸಂಪತ್ತ, ಪಿತಾಂಬರ ಎಲ್ಲ ಕೊಟ್ಟು ಕಳಿಸಿದ. ಎಲ್ಲವನ್ನ ಕೊಟ್ಟು ಕಳಿಸಿದಾಗ ಆ ಸೈನಿಕರು ಬಂದು ಹೇಳ್ತಾರೆ ತುಕಾರಾಮನಿಗೆ, ನೋಡಿ ಶಿವಾಜಿ ಮಹಾರಾಜರು ಬಹಳ ದಯಾವಂತರದಾರ, ನಿಮ್ಮ ಬಡತನ ನೋಡಲಾರದಕ್ಕೆ ಸಂಪತ್ತ ಕೊಟ್ಟು ಕಳಿಸ್ಯಾರ, ಇವು ತಗೋಬೇಕು ಅಂತ ವಿನಂತಿ ಮಾಡ್ಯಾರ, ಅದಕ್ಕೆ ಇವು ತಗೋಬೇಕು ಅಂದಾಗ ತುಕಾರಾಮರಂತಾರ, ನಾ ಬಡವದಿನಂತ ಶಿವಾಜಿಗೆ ಯಾರು ಹೇಳ್ಯಾರ? ನಾನೆಲ್ಲಿ ಬಡವನದೀನಿ?
ನಾನು ಬಹಳ ಶ್ರೀಮಂತನಿದ್ದೀನಿ. ನಾನು ಎಷ್ಟು ಶ್ರೀಮಂತನಿದ್ದೀನಿ ಅಂದ್ರೆ ನಿಮ್ಮ ಶಿವಾಜಿ ಮಹಾರಾಜರಿಗೆ ಹೇಳು ಧನ್ಯವಾದ, ಅವರು ಕೊಟ್ಟು ಕಳಿಸಿದ್ದು ಅವರ ದೊಡ್ಡ ಗುಣ. ಹೇಳು ಶಿವಾಜಿ ಮಹಾರಾಜರಿಗೆ ಹೇಳು, ನನ್ನಷ್ಟು ಶ್ರೀಮಂತ ನಿಮ್ಮ ಶಿವಾಜಿ ಮಹಾರಾಜರು ಇಲ್ಲ ಅಂತ. ಯಾಕೆ ನಾನು ಶ್ರೀಮಂತನದೀನಿ ಅಂದ್ರೆ ಈ ನಿಮ್ಮ ಶಿವಾಜಿ ಮಹಾರಾಜರಿಗಷ್ಟೇ ಅಲ್ಲದೆ ಜಗಕ್ಕೆಲ್ಲವನ್ನ ಬೇಕು ಬೇಡಾದ್ದನ್ನ ಕೊಟ್ಟಂತ ಶ್ರೀಹರಿ ಪಾಂಡುರಂಗನೇ ನನ್ನ ಅಂತರಾತ್ಮದೊಳಗ ನೆಲೆಸಾನ. ನಾನು ಶ್ರೀಮಂತನದೀನಿ. ಲಕ್ಷ್ಮೀನೇ ಬಂದ್ರು ಬೇಡ ಅಂದ್ರು ತುಕಾರಾಮ. ಲಕ್ಷ್ಮೀ ಬಂದಳಂತ ಒಂದು ದಿವಸ ತುಕಾರಾಮರ ಹತ್ತಿರ, ತುಕಾರಾಮ ನಾನು ನಿನ್ನ ಮನೆಯೊಳಗಿರ್ತೀನಪ್ಪ, ನೀ ಬಹಳ ದೊಡ್ಡಾವಧಿ, ನಿನ್ನ ಬಡತನ ನನಗೆ ನೋಡ್ಲಿಕ್ಕಾಗಲಿಲ್ಲ, ನಾನು ನಿನ್ನ ಮನೆಯೊಳಗಿರ್ತೀನಿ ಅಂತ ಶ್ರೀಮನ್ನಾರಾಯಣನ ಧರ್ಮಪತ್ನಿ ಲಕ್ಷ್ಮಿ, ಪಾಂಡುರಂಗನ ಸತಿ ರುಕ್ಮಿಣಿ ಬಂದು ತುಕಾರಾಮರಿಗೆ ಕೇಳ್ತಾಳೆ, ನಾನು ನಿನ್ನ ಮನೆಯೊಳಗಿರ್ತೀನಿ ಅಂದಾಗ ತುಕಾರಾಮ ಅಂತಾನ ಲಕ್ಷ್ಮಿಗೆ, ನನಗೊಂದು ಮಾತು ಕೊಡಬೇಕು, ಹೇಳು ಏನು ಬೇಕು ಕೊಡ್ತೀನಿ ಅಂದಳು. ತಾಯಿ ನೀನು ಒಂದು ಮಾತು ಇಂಥದ್ದು ಕೊಡಬೇಕಲ್ಲ, ನನಗೆ ನಾನು ಇರೋ ತನಕ ಅಲ್ಲ, ನಾನು ಯಾವಾಗಲೂ ನನಗೆ ನೀನು ಯಾವಾಗಲೂ ನನ್ನ ಮನೆಯೊಳಗೆ ಬರೋದಲ್ಲ, ನನಗೆ ದರ್ಶನ ಸಹಿತ ಆಗಬಾರ್ದು, ನೀ ನನ್ನ ಮುಂದೆ ಬರಬಾರ್ದು, ನನ್ನ ಮನೆಯೊಳಗಿರಬಾರ್ದು, ನೀ ಇಲ್ಲಿಂದ ಮೊದಲು ಹೊರಗೆ ಹೋಗ್ತೀನಿ ಅಂತ ಮಾತು ಕೊಡು ಅಂತ. ನೀ ನನ್ನ ಮನೆಯೊಳಗಿರೋದಲ್ಲ, ನನಗೆ ಮುಖಾನೇ ತೋರಿಸ್ಬೇಡ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ, ತುಕಾರಾಮ ಒಂದು ವೇಳೆ ಅಲ್ಪ ಸುಖವನ್ನ ಬಯಸಿದ್ರೆ ಇವತ್ತು ತುಕಾರಾಮನ ಹೆಸರು ಇರ್ತಿರ್ಲಿಲ್ಲ. ತುಕಾರಾಮ ಏನು ಬಯಸದ ಅಂದ್ರೆ ನಿಖಿಳವೆನಿಸದ ಏಕಮುಖವಾಗಿರೆನ್ನೊಳು ಅಂತ ಬಯಸದ. ಏನು ಬಯಸದ? ಇಲ್ಲೇನು ನಿಜಗುಣ ಶಿವಯೋಗಿಗಳಂದಾರಲ್ಲ, ಏಕಮುಖವಾಗಿರುವಂತ ಸುಖ ಬಯಸದ. ನೀ ಬೇಡ, ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು. ಲಕ್ಷ್ಮೀ ನೀ ಬೇಡ, ನನಗೇನು ಬೇಕಾಗ್ಯದಂದ್ರೆ ಪಾಂಡುರಂಗನ ದಿವ್ಯ ನಾಮ ಅದ ನನ್ನೊಳಗೆ, ಅದು ಒಂದೇ ಬೇಕು ಅಂತ ಬಯಸದ. ನಿಜಗಣರು ಹೇಳಿದಂಥದ್ದನ್ನು ಬಯಸದ ಅಮರನಾಥ. ಎರಡನ್ನ ಹೇಳ್ತಾ ಇದ್ದೀನಿ ನಾನು. ಯಾರು ನಿಜಗುಣರ ಬಯಕೆಯನ್ನ ಬಯಸ್ಯಾರ ಅವರು ಅಮರರಾಗ್ಯಾರ, ಯಾರು ಸುಮ್ಮನೆ ಅಲ್ಪ ಸುಖ ಬಯಸ್ಯಾರ ಅವರೆಲ್ಲ ದುಃಖ ಅನುಭವಿಸ್ಯಾರ. ಅದನ್ನೇ ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿಮಗಾಗಿ ಸತ್ತವರ ನಾರನು ಕಾಣೆ ಅಂತ. ಹೆಣ್ಣಿಗಾಗಿ ಸತ್ತವರು ಅನೇಕ ಜನ. ಏನು ಸತ್ತರು, ಏನು ಸತ್ತರು, ಏನು ಸತ್ತರು, ಸಾಯೋದು ಇದರ ಅರ್ಥ ಹೆಣ್ಣಿನ ಹಿಂದೆ ಬಯಸ್ಬೋದು. ಎಷ್ಟು ಬಯಸಿದ್ರು, ಏನದ ಅದರೊಳಗೆ ವಿಚಾರಿಸಲಿಲ್ಲ. ದೇವರು ಕೊಟ್ಟ ಬಹುಮೂಲ್ಯವಾದಂಥ ಜೀವನವನ್ನೇ ನಾಶ ಮಾಡಿಕೊಂಡ್ರು. ಏನಾಯ್ತು? ಹೆಣ್ಣಿಗಾಗಿ ರಾಮಾಯಣ ಆಯ್ತು. ರಾಮಾಯಣ ಎದಕ್ಕೆ? ಹೆಣ್ಣಿಗಾಗಿ ರಾಮಾಯಣ ಆಯ್ತು. ಹಂಗಂತ ಬಯಸಬಾರ್ದಂತಲ್ಲ, ಬಯಸಬೇಕು. ಯಾರಲ್ಲಿ ಬಯಸಬೇಕು? ಧರ್ಮಪತ್ನಿ, ಕೈ ಹಿಡಿದ ಧರ್ಮಪತ್ನಿಯಲ್ಲಿ ಬಯಸಬೇಕು. ಇದು ಸತಿ ಪತಿಯರ ಪ್ರೇಮ ಹೇಗಿರಬೇಕು ಅಂದ್ರೆ ಅಮರತ್ವ ಇರಬೇಕು ಇದರೊಳಗೆ. ಸತಿಪತಿಯರ ಬಯಕೆ ಈಡೇರ್ತು ಅಂದ್ರೆ, ಒಬ್ಬರಲ್ಲಿ ಒಬ್ಬರು ಬಯಸಿದ್ರು ಅಂದ್ರೆ ಅದು ಸಮರಸ ಜೀವನ ಆಗ್ತದೆ. ಅನ್ಯರೊಳಗೆ ಬಯಸಿದ್ರೆ ವಿರಸ ಆಗ್ತದೆ. ವಿರಸ ಆಗಬಾರ್ದು, ಜೀವನ ಸಮರಸ ಆಗಬೇಕು. ಕೀಚಕ ಏನು ಬಯಸದ? ಎಂಥವಿದ್ದ ಕೀಚಕ? ಹೇಳ್ತಾರೆ ಜ್ಞಾನಿಗಳು, 10,000 ಆನೆಗಳು ಕೂಡಿಸಿದ್ರೆ ಎಷ್ಟು ಶಕ್ತಿ ಆಗ್ತಿತ್ತು ಅಷ್ಟು ಕೀಚಕನಲ್ಲಿ ಒಬ್ಬನಲ್ಲೇ ಇತ್ತು ಅಂತ ಹೇಳ್ತಾರೆ. ಎದಕ್ಕಾಗಿ ನಾಶ ಅದ? ಕೇವಲ ಬಯಕೆಗಾಗಿ ನಾಶ ಅದ. ಕೇವಲ ಬಯಕೆ. ಮಣ್ಣಿಗಾಗಿ ಸತ್ತವರು ಕೋಟಿ. ಇದೇನದಲ್ಲ, ಇದು 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 ಎಷ್ಟು ಬಯಸ್ತೀವಿ? ಭೂಮಿ ಗಳಿಸ್ಬೇಕು ಅಂತೀವಿ, ಮನಿ ಗಳಿಸ್ಬೇಕು ಅಂತೀವಿ. ಯಾವುದು ಬರ್ತದೆ ನಮ್ಮ ಜೊತೆಗೆ? ಯಾವುದೂ ಬರೋದಿಲ್ಲ. ಇದು ಮೊದಲ ನಾನು ನಿನ್ನೆ ಏನು ಹೇಳಿನಿ, ಇದು ಮೊದಲು ಯಾರ್ದೋ ಇತ್ತು, ಇವತ್ತು ನಮ್ಮದಾಗ್ಯದ, ಮುಂದೊಂದು ದಿವಸ ಇನ್ಯಾರ್ದೋ ಆಗ್ತದೆ. ಇದು ಏನು ನಾವು ಭಾಳ ಗಳಿಸೀವಿ ಅಂತ ಯಾರ್ಯಾರೇ ನಮಗೆ ಕೊಟ್ಟು ಕಳಿಸ್ತಾರೇನು? ಇಲ್ಲಪ್ಪ, ನಮ್ಮಪ್ಪ ಭಾಳ ಗಳಿಸ್ಯಾನ, ದುಡ್ದಾನ, ಕೋಟಿ ಕೋಟಿ ಗಳಿಸಿಟ್ಟಾನ, ದುಡುದು ಸತ್ತು ಹೋಗ್ಯಾನ, ನಮ್ಮಪ್ಪನ ಗೋರಿ ಒಳಗೆ 1,00,000 ರೂಪಾಯಿ ಇಡೋಣಂತ ಯಾರೇ ಅಂದಾರೇನು? ನಮ್ಮ ಕಡೆ ಅಂತೂ ಅಂದಿಲ್ರಿ. ನಿಮ್ಮ ಕಡೆ ಹಿಡಿತಿದ್ರಂದ್ರೆ ನನಗೆ ಗೊತ್ತಿಲ್ಲ. ಮೈ ಮ್ಯಾಗಿರುವಂಥ ಒಂದು ಉಡ್ದಾರನೂ ಹರಿದು ಕಳಿಸ್ತಾರೆ. ಬೆಳ್ಳಿದಲ್ಲ, ದಾರದ್ದು. ಸುಮ್ಮನೆ ದಾರ, ಕೌದಿ ಹೊಲಿಯ ದಾರ, ಅದನ್ನೂ ಇಡಂಗಿಲ್ಲ. ಮೈ ಮೇಲೆ ಇದ್ದಂಥ ಬಟ್ಟಿನೂ ಹರಿದು ಕಳಿಸ್ಬಿಡ್ತಾರೆ.
ಇರೋ ತನಕ ಏನು ಮಾಡ್ಯಾನ? ಗಳಿಸ್ಯಾನ ಬಳಸಲಿಲ್ಲ, ಗಳಿಸ್ದ ಬರೇ. ಮಹಾಭಾರತ ಆಯಿತು, ಮಣ್ಣಿಗಾಗಿ ಮಹಾಭಾರತ ಆಯಿತು. ಹೇಳಿದ ಕೃಷ್ಣ ಪರಮಾತ್ಮ, ಅಲ್ಲಪ್ಪ ನೀ ಅರ್ಧ ರಾಜ್ಯ ಕೊಡಲ್ಲಂತಿಲ್ಲ, ಬಿಡು, ಕೇವಲ 5 ಹಳ್ಳಿ ಕೊಡು ಅಂದ. 5 ಹಳ್ಳಿ, 5 ಹಳ್ಳಿ ಕೊಡು, ಪಾಂಡವರು ದುಡ್ಕೊಂಡು ತಿಂತಾರಪ್ಪ, ಆರಾಮಾಗಿ ಅವರು ಜೀವನ ನಡೆಸ್ತಾರ ಅಂತ ಕೃಷ್ಣ ಪರಮಾತ್ಮ ಹೇಳ್ದ. ಇವ ಕೇಳಿಲ್ಲ, ಮಣ್ಣಿಗಾಗಿ ಸತ್ತ. 5 ಹಳ್ಳಿ ಅಲ್ಲ, ಸೂಜೆಯ ಮನೆ ಇಡುವಷ್ಟು ಜಾಗ ಕೊಡುವುದಿಲ್ಲ ಅಂತ. ಏನಾಯ್ತು? 100 ಜನ ಸರ್ವನಾಶ. ಮಣ್ಣಿಗಾಗಿ ಸತ್ತವರು ಕೋಟಿ. ಏನದ ಇದು? ಸಂಪತ್ತೇನು ಶಾಶ್ವತ ಇರ್ತದೇನು? ಸಂಪತ್ತು ಶಾಶ್ವತ ಇರುವುದಿಲ್ಲದು. ಸುಮ್ಮನೆ ಹಿಂಗೆ ಬಂದಂಗೆ ಆಗ್ತದ, ಹೋಗಿ ಬಿಡ್ತದೆ. ಸಂಪತ್ತು ಶಾಶ್ವತ ಇರುವುದಿಲ್ಲ. ಅವರು ಹೇಳ್ತಾರೆ, ಶಂಕರಾಚಾರ್ಯರು ಸಂಪತ್ತಿನ ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ. ಅವರು ಸಂಪತ್ತು ಹೆಂಗದ ಅಂದ್ರೆ ಕನಸಿನೊಳಗೆ ಕಂಡಂಗದಂತಾರೆ. ಸುಮ್ಮನೆ ಕನಸು ಬೀಳ್ತದೆ, ಏನೇನೋ ಕನಸು ಕಂಡಿರ್ತೀವಿ, ಎಚ್ಚರ ಆದ ಬಳಿಕ ಯಾವುದೂ ಇರುವುದಿಲ್ಲ. ಈ ಸಂಪತ್ತು ಹಂಗದ ಅಂತಾರೆ. ಯೌವನ ಹೆಂಗದ? ಯೌವನ ಬಂದಾಗ ನೋಡ್ಬೇಕು ನಾವು, ಅಧಿಕಾರ ಮದ, ಯೌವನ ಮದ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಸ್ವಲ್ಪ ಸುಖ ಕೊಡುವಂತಹದ್ದು. ಸಂಪತ್ತು ಬಂದಾಗ ಕಣ್ಣಾಗಿ ಯಾರೂ ಕಾಣಿಸೋದಿಲ್ಲ. ಶ್ರೀಮಂತಿಕೆ ಬಂತಂದ್ರೆ ಮುಗೀತು, ನೆಲದ ಮೇಲೆ ನಡೆಯಂಗಿಲ್ಲ, ಅವರು ಆಕಾಶದ ಮೇಲೆ ನಡೀತಿರ್ತಾರೆ. ಎದುರು ಬಂದವರು ಯಾರೂ ಕಾಣಿಸೋದಿಲ್ಲ, ಜ್ಞಾನಿಗಳು ಕಾಣಿಸೋದಿಲ್ಲ, ಮಹಾತ್ಮರು ಕಾಣಿಸೋದಿಲ್ಲ. ಮಹಾತ್ಮರು ಜ್ಞಾನಿಗಳೇ ಕಾಣಿಸೋದಿಲ್ಲ ಅಂದ್ರೆ ನಮ್ಮಂತ ಸಣ್ಣವ್ರು ಏನು ಕಾಣಿಸ್ಬೇಕು ಅವ್ರಿಗೆ? ಅವ್ರು ಎಲ್ಲಿರ್ತಾರೆ? ಮ್ಯಾಲ ನಡೀತಿರ್ತಾರೆ, ಗೊತ್ತಿಲ್ಲ ಅವರಿಗೆ, ಮರ್ತಾರ. ಏನು ಮರ್ತಾರ? ಮ್ಯಾಲಿದ್ದವರು ಮ್ಯಾಲೇ ಇರೋದಿಲ್ಲ, ಒಂದು ದಿವಸ ಭೂಮಿಗೆ ಬರಬೇಕಾಗ್ತದ ಅನ್ನೋದು ಮರ್ತಾರ. ಭೂಮಿಗೆ ಬಂದವರು ಭೂಮಿ ಮೇಲೆ ಇರುವುದಿಲ್ಲ, ಒಂದು ದಿವಸ ಮಣ್ಣೊಳಗೆ ಹೋಗಬೇಕಾಗ್ತದ ಅನ್ನೋದು ಮರ್ತಾರ. ಈ ಜ್ಞಾನ ಒಂದು ವೇಳೆ ಇರ್ತಿತ್ತು ಅಂದ್ರೆ ಮ್ಯಾಲ ನಡೀತಿತ್ತಿಲ್ಲ, ಅವರು ಭೂಮಿ ಮ್ಯಾಲ ನಡೀತಿದ್ರು, ಸಾಮಾನ್ಯರಾಗಿ ಇರ್ತಿದ್ರು, ಜೀವನ ಸರಳತೆಯಿಂದ ನಡೆಸ್ತಿದ್ರು, ಜೀವನ ಸಾಕಾರ ಮಾಡಿಕೊಳ್ತಿದ್ರು. ಇಂಥ ಸುಖಗಳೇನದಾವಲ್ಲ, ಈ ಸುಖಗಳು ಶಾಶ್ವತ ಸುಖ ಅಲ್ಲ, ಇದು ನೆಮ್ಮದಿ ಕೊಡೋದಿಲ್ಲ. ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳಂತಾರೆ, ಹೇ ಭಗವಂತನೇ, ಇಂಥ ಸುಖ ಬೇಡ, ಇಂಥ ಸುಖ ಬೇಡ. ಜ್ಞಾನಿಗಳು ಎಲ್ಲರೂ ಬಯಸಿದ್ರು, ಅದೇ ಬಯಸಿದ್ರು. ಪ್ರಭುದೇವರು ಕೂಡ ಹೇಳಿದ್ರಲ್ಲ, ಎಂತದ್ದು ಹೇಳಿದ್ರು? ಇವೇನು ಹೆಣ್ಣ ಹೊನ್ನ ಮಣ್ಣ ಅದಾವಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ಅಂದ್ರು. ಅವರು ಇವೇನು 3 ಅದಾವ, ಬಂಗಾರ ನಂದು ಅಂತ ಬಯಸ್ತೀರಿ, ಹೆಣ್ಣ ನಂದು ಅಂತ ಬಯಸ್ತೀರಿ, ಭೂಮಿ ನಂದು ಅಂತ ಬಯಸ್ತೀವೆಲ್ಲ ನಾವು ನೀವೆಲ್ಲ. ಇವು ಏನದಾವ ನಿನಗೆ ಸುಖ ಕೊಡುವುದಲ್ಲೋ, ಇವು ಏನದಾವ ಅಂದ್ರೆ ನಿನಗೆ ವಿಧಿಯಾಗಿ ಬೆನ್ನತ್ಯಾವ, ಇವು ವಿಧಿ ಅಂತಾರೆ. ವಿಧಿ ಅಂದ್ರೆ ಏನದ? ಕಷ್ಟ ಕೊಡು. ನಿನ್ನದು ಅನ್ನುವಂಥದ್ದು ಒಂದೇ ಒಂದದ, ಅದು ಯಾವುದು ಅಂದ್ರೆ ಜ್ಞಾನ ರತ್ನ ನೋಡ, ನಿನ್ನೊಳಗದ. ಆ ರತ್ನವನ್ನ ನೀನು ಹಾಳು ಮಾಡಲಾರ್ದಂಗ ಅಲಂಕಾರ ಮಾಡಿಕೊಂಡಿ ಅಂದ್ರೆ ಮನುಷ್ಯನೇ ನೀನು ಉದ್ಧಾರ ಆಗ್ತಿ. ಪ್ರಭುದೇವರ ಮಾತು ಇದು. ಅಲ್ಪ ಸುಖವನ್ನ ನಾವು ಎಲ್ಲಿವರೆಗೆ ಬಯಸ್ತೀವಿ ಅಲ್ಲಿವರೆಗೆ ದುಃಖವನ್ನೇ ಅನುಭವಿಸ್ತೀವಿ. ಸುಮ್ಮನೆ ತುಳಸಿದಾಸ ಅವನು ಅಲ್ಪ ಸುಖ ಬಯಸಿದ್ದ, ಅವೇನು ಶಾಶ್ವತ ಸುಖ ಬಯಸಿರ್ಲಿಲ್ಲ. ಎಷ್ಟು ಮುಳುಗಿದ್ದ? ಹೆಣ್ಣಿನ ರೂಪದೊಳಗೆ ಮುಳುಗಿದ್ದ ಅವ ಪುಣ್ಯಾತ್ಮ. ಹೊಸದಾಗಿ ಮದುವೆ ಆಗಿತ್ತು, ಕತೆ ನಿಮಗೆಲ್ಲ ಗೊತ್ತದ, ಸುಮ್ಮನೆ ನೆನಪು ಮಾಡಿ ಕೊಡ್ತೀನಿ ಅಷ್ಟೇ. ಹೆಣ್ಣಿನ ರೂಪದೊಳಗೆ ಮುಳುಗಿದ್ದ. ಎಷ್ಟು ಮುಳುಗಿದ್ದ ಅಂದ್ರೆ ಹೆಂಡತಿ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಅಷ್ಟು ಮುಳುಗಿದ್ದ. ಮುಳುಗಬೇಕು, ಬಹಳ ಮುಳುಗಬಾರದು, ಸುಮ್ಮನೆ ಹೊರಗೆ ಬರುವಂಗಿರಬೇಕು, ಅಷ್ಟು ಮುಳುಗಬೇಕು. ಇವ ಹೊರಗೆ ಬರಂಗ ಮುಳುಗಿರ್ಲಿಲ್ಲ, ಒಳಗೂ ಮುಳುಗಿದ್ದ. ಹೆಂಡತಿ ಹೋಗಿದ್ಲು ತವ್ರ ಮನೆಗೆ, ಹಬ್ಬಕ್ಕೆ ಹೋಗಿದ್ಲು, ಮುಂಜಾನೆ ಹೋಗಿದ್ಲು, ಸಂಜೆಗೆ ಬಂದಿವ ನಾನು ಹೆಂಡತಿ ಎಲ್ಲೇಳ ಅಂತ. ತವ್ರಿಗೆ ಹೋಗ್ಯಾಳ ಅಂದ್ರು, ಹೆಂಡತಿನ ಬಿಟ್ಟು ಇರೋದಾಗೋದಿಲ್ಲ, ನಾವು ಹೋಗ್ತೀನಿ ಅಂತೀವ. ಹಿರಿಯರೆಲ್ಲ ಹೇಳಿದ್ರು, ಬ್ಯಾಡ ಮುಂಜಾನೆ ಹೋಗಕತ್ತಿ, ಮ್ಯಾಲ ಮಳೆ ಬರ್ಲಿಕ್ಕತ್ತದ, ಹೊತ್ತು ಮನೆಗೆ ಆದ, ಯಮುನಾ ನದಿ ತುಂಬಿ ಹರಿಲಿಕ್ಕತ್ತದ, ನಾವು ಇರೋದಿಲ್ಲ, ಈಗ ಹೋಗ್ಬೇಡ ಅಂದ್ರು. ಕೇಳಲಿಲ್ಲ ಇವ. ನಾನು ಹೆಂಡತಿನ ನೋಡ್ಲಿಲ್ಲ ಅಂದ್ರೆ ಈ ಸದ್ದ ಸತ್ತು ಹೋಗ್ತೀನಿ, ಹೆಂಡತಿ ಸಲುವಾಗಿ ಒಳ ಮಳೆಗೆ ಸತ್ರ ಚಲೋ, ಇಲ್ಲಿದ್ದ ಸತ್ತಂದ್ರೆ ಏನು ಮಾಡ್ಲಿ ಅಂತೀವ. ಅಷ್ಟು ಮುಳುಗ್ಯ ನೋಡಿ. ಹೋದ, ತುಂಬಿ ಹರಿತಿತ್ತು, ಒಂದು ತೆಪ್ಪ ಬಂತು, ಅದ್ರ ಮೇಲೆ ಕುಂತು ದಾಟಿ ಹೋದ. ಸುಮ್ಮನೆ ಮನೆಗೆ ಹೋದ,
ಹೆಂಡತಿ ಮ್ಯಾಲ ಮಲಗಿದ್ಲು, ಸಣ್ಣ ಕಿಟಕಿ ಒಳಗೆ ದೀಪ ಉರಿತಿತ್ತು, ಅಲ್ಲೊಂದು ಹಗ್ಗ ಜೋದಾಡ್ತಿತ್ತು. ಇವ ಅಂದ, ನನ್ನ ಹೆಂಡತಿ ಎಷ್ಟು ಪ್ರೀತಿ ನನ್ನ ಮ್ಯಾಲ, ನಾ ಬರ್ತೀನಿ ಅಂತ ಗೊತ್ತದ, ಅದಕ್ಕಾಗಿ ಆಕೆ ಒಂದು ಹಗ್ಗ ಕಟ್ಟ್ಯಾಳ ಅಂದ. ಹಗ್ಗ ಹಿಡಿದ ಮ್ಯಾಲ ಹತ್ತದ, ಹೋಗಿ ಬಾಗಲ ಬಡದ. ಹೆಂಡತಿ ಬಾಗಲ ತರದ್ ನೋಡೋದು, ಇಂಥ ಮಧ್ಯರಾತ್ರಿ ಒಳಗೆ ಹೆಂಗ ಬಂದಿ, ಯಾಕೆ ಬಂದಿ ಅಂದ್ರು ಆಕಿ. ಅವ ಅಂದ, ನಾ ಬರ್ತೀನಿ ಅಂತ ಅಲ್ಲೊಂದು ತೆಪ್ಪ ಬಿಟ್ಟಿದೆಲ್ಲ, ನಾ ಬರ್ತೀನಿ ಅಂತ ಇಲ್ಲೊಂದು ಹಗ್ಗ ಕಟ್ಟಿದೆಲ್ಲ, ಆ ತೆಪ್ಪದ ಮೇಲೆ ಕುಂತು ಬಂದೀನಿ, ಈ ಹಗ್ಗ ಹಿಡಿದು ಹತ್ತಿ ಮ್ಯಾಲ ಬಂದೀನಿ ಅಂದ. ಯಾಕೆಂದಳು, ನಾನೆಲ್ಲಿ ತೆಪ್ಪ ಬಿಟ್ಟಿನಿ, ನಾ ಎಲ್ಲಿ ಹಗ್ಗ ಕಟ್ಟಿನಿ ಅಂತ ಬಂದು ನೋಡ್ತಾಳೆ. ಅದು ಕಿಟಕಿಗೆ ಕಟ್ಟಿದ್ದು ಹಗ್ಗ ಇರುವುದಿಲ್ಲ, ಕೆಳಗೆ ನೀರ ಹರಿತಿತ್ತು. ದೊಡ್ಡದಾದ ಒಂದು ಹಾವ ಪ್ರಾಣ ಉಳಿಸ್ಕೋಬೇಕಂತ ಕಿಟಕಿಗೆ ಸುತ್ತ ಹಾಕಿ ಜೋಗಾಡ್ತಿತ್ತು. ಹಾವನ್ನೇ ಹಗ್ಗ ಅಂತ ಬಯಸಿದ್ದ, ಅಷ್ಟು ಮುಳುಗಿದ್ದ. ಆಕೆ ಅಂದಳು, ಅಲ್ಲೋ ಏನದ ಇದ್ರೊಳಗ ಅಂದ್ರು. ಏನದ ಇದ್ರೊಳಗ? ಸುಮ್ಮನೆ ಭಗವಂತ ಏನು ಮಾಡ್ಯಾನ, ಮ್ಯಾಲ ಒಂದು ಸುಂದರ ಚರ್ಮ ಇಟ್ಟಾನ, ಇದಕ್ಕೆ ಒಳಗೆಲ್ಲ ಹೊಲಸು ತುಂಬ್ಯಾನ, ಮಲಮೂತ್ರ ತುಂಬ್ಯಾನ, ರಕ್ತ ಮಾಂಸಗಳ ಮುತ್ತಿನೇ ಒಳಗಿಟ್ಟಾನ, ಮ್ಯಾಲ ಒಂದು ಚರ್ಮದ ಬದುಕಿ ಇಟ್ಟಾನ. ಅದನ್ನೇ ಶಿಶುನಾಳ ಶರೀಫರು ಹೇಳಿದ್ರಲ್ಲ, ಹುಟ್ಟಿ ಹುಟ್ಟಿ ಸಾಯುವುದು ಯಾಕೋ, ಕಷ್ಟ ನಷ್ಟ ಯಾರಿಗೆ ಬೇಕೋ, ಒಟ್ಟಿನೊಳಗೆ ಶರೀರ ನರಕೋ ಅಂದ್ರು. ಈ ಶರೀರ ಏನದಲ್ಲ, ಇದು ನರಕದ ಅಂದ್ರು. ಸುಮ್ಮನೆ ನಾವು ಏನು ಮಾಡ್ತೀವಿ, ಯಾರನ್ನ ಪ್ರೀತಿಸ್ತೀವಿ ಅಂದ್ರೆ ಅವಳನ್ನ ಪ್ರೀತಿಸೋದಿಲ್ಲ, ಅವನನ್ನ ಪ್ರೀತಿಸೋದಿಲ್ಲ, ರೂಪವನ್ನ ಪ್ರೀತಿಸ್ತೀವಿ ನಾವು. ಆಕೆ ಅಂದಳು, ಏನದು ಇದ್ರೊಳಗ ಅಂದ್ರು, ನನ್ನ ಮೇಲೆ ಏನು ಇಟ್ಟಿದೆಯಲ್ಲ ಇದು ಪ್ರೀತಿ, ಈ ಪ್ರೀತಿ ಭಕ್ತಿಯಾಗಿ ಮಾರ್ಪಾಟ ಮಾಡಿ ರಾಮನ ಮ್ಯಾಲ ಭಕ್ತಿ ಇಟ್ಟಿದ್ದಿ, ರಾಮನ ಮ್ಯಾಲ ಪ್ರೇಮವನ್ನ ಇಟ್ಟಿದ್ದಿ ಅಂದ್ರೆ ನೀನೇ ರಾಮನಾಗ್ತಿದ್ದಲ್ಲೋ ಅಂತ ತಕ್ಷಣ ವಿಚಾರ ಮಾಡ್ದ. ಹೌದಲ್ಲ ಅಂತ ಒಂದು ಕ್ಷಣಕ್ಕೆ ಏನು ಒಳಗೆ ತುಂಬಿಕೊಂಡಿದ್ದ ಹೆಂಡತಿಯ ರೂಪ ಅದನ್ನು ತೆಗೆದು ಬಿಟ್ಟ, ರಾಮನ ಮೂರ್ತಿಯನ್ನು ತುಂಬಿಕೊಂಡ, ರಾಮನ ನಾಮವನ್ನು ತುಂಬಿಕೊಂಡ ತುಳಸಿದಾಸನವ. ಎಲ್ಲಿಯವರೆಗೆ ಅಲ್ಪ ಸುಖವನ್ನ ಬಯಸಿದ್ದ ಅಲ್ಲಿಯವರೆಗೆ ತುಳಸಿದಾಸನ ಹೆಸರು ಗೊತ್ತಿರಲಿಲ್ಲ. ಎಲ್ಲಿಯವರೆಗೆ ಯಾವಾಗ ಸುಮ್ಮನೆ ರಾಮನ ನಾಮ ತುಂಬಿಕೊಂಡ, ಶಾಶ್ವತವಾದದ್ದು ತುಂಬಿಕೊಂಡ, ಏಕಮುಖವಾದದ್ದು ತುಂಬಿಕೊಂಡ ಸಂತನಾದ. ಎರಡನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಮನ್ ನಿಜಗುಣ ಶಿವಯೋಗಿಗಳಂತಾರೆ, ನೋಡಪ್ಪ ನೀನು ಅಲ್ಪ ಸುಖವನ್ನ ಬಯಸಿ ಹೋಗಬೇಡ, ಸಂಪತ್ತನ್ನ ಬಯಸಿ ಹೋಗಬೇಡ, ಇದೇನು ರೂಪದಲ್ಲ, ಇದು ರೂಪ ಶಾಶ್ವತ ಇರ್ತದಂತ ತಿಳ್ಕೋಬೇಡ, ಅಧಿಕಾರ ಏನದಲ್ಲ, ಅಧಿಕಾರನೂ ಶಾಶ್ವತ ಇರ್ತದಂತ ತಿಳ್ಕೋಬೇಡ. ಇವೆಲ್ಲ ಸುಮ್ಮನೆ ಒಂದು ದಿವಸ ಇರ್ತದೆ, ನಿನಗೆ ಕೊನೆಗೆ ಒಂದು ದಿನ ದುಃಖ ಕೊಡ್ತದೆ. ಅದಕ್ಕಾಗಿ ಭಗವಂತನು ಕೊಟ್ಟಂತ ಈ ದಿವ್ಯ ಭವ್ಯ ಸುಂದರ ಶ್ರೇಷ್ಠ ಬದುಕ ಸಾರ್ಥಕ ಮಾಡ್ಕೋಬೇಕಾಗಿತ್ತಂದ್ರೆ ಮನುಷ್ಯನೇ ನೀನು ಏನು ಮಾಡು ಅಂದ್ರೆ, ನಿಖಿಳ ವ್ಯನಿಸದೇಕ ಮುಖವಾಗಿರೆನ್ನೋಳು ಸುಖವೇ ನಿಜ ಸುಖವೇ. ನಮ್ಮ ಬದುಕ ಸುಂದರ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅಂದ್ರೆ, ಅಲ್ಪ ಸುಖವನ್ನ ಬಯಸೋದು ಬೇಡ, ಶಾಶ್ವತವಾದ ಸುಖವನ್ನ ನಾವು ಬಯಸೋಣ ಅಂತ ಅವರು ಹೇಳಿಕತ್ತಾರೆ. ಎಲ್ಲಿವರೆಗೆ ನಾವು ಅಲ್ಪ ಸುಖವನ್ನ ಬಯಸ್ತೀವಿ ಅಲ್ಲಿವರೆಗೆ ನಮ್ಗೆ ದುಃಖ ಕಟ್ಟಿಟ್ಟ ಬುತ್ತಿಯದ ಪುಣ್ಯಾತ್ಮರೇ. ನೋಡ್ರಿ, ಸಂಸಾರದೊಳಗೆ ಎಷ್ಟು ಗಳಿಸೀವಿ, ಎಷ್ಟು ಬಳಸೀವಿ, ಎಷ್ಟು ದುಡ್ದೀವಿ ಮಾತ್ರವಲ್ಲ, ಅದು ಹೆಸರು ಇರೋದಿಲ್ಲ. ಎಲ್ಲಿ ತನಕ ಇರ್ತದೆ? ನಾವು ಇರೋ ತನಕ ಇರ್ತದೆ. ನಾವು ಸತ್ತ ಮೇಲೆ ಒಯ್ದು ಮಣ್ಣಾಗಿಟ್ಟು ಬಂದ್ರು ಅಂದ್ರೆ ಮರುದಿನ ಹೋಳಿಗೆ ಮಾಡ್ಕೊಂಡು ತಿಂತಾರೆ, ಮರ್ತು ಬಿಡ್ತಾರೆ. ಇವತ್ತು ಸಮರ್ಥ ಸದ್ಗುರುನಾಥ ಸಂಗನ ಬಸವ ಯಾರಿಗಾಗಿ ಬದುಕ್ಯಾನ, ದೇವರು ಯಾಕಾಗ್ಯಾನ ಅಂದ್ರೆ ಅವರು ಅಲ್ಪವಾದದ್ದನ್ನು ಬಯಸಲಿಲ್ಲ ಜೀವನದೊಳಗೆ, ಸ್ವಲ್ಪ ಸುಖ ಕೊಡುವಂಥದ್ದನ್ನ ಬಯಸಲಿಲ್ಲ ಜೀವನದೊಳಗೆ. ತಮ್ಮ ಜೀವನವನ್ನೇ ದೇವನಿಗಾಗಿ ಸಮರ್ಪಿಸಿದರು, ಬಡವರಿಗಾಗಿ ಸಮರ್ಪಿಸಿದರು, ಜ್ಞಾನ ಹಂಚಿದರು, ದಾಸೋಹ ನಡೆಸಿದರು, ಎಲ್ಲರಿಗೂ ಬಂದವರಿಗೆ ಜ್ಞಾನದ ಮಾರ್ಗ ತೋರಿಸಿದರು, ದೇವನಾಗಿ ಬಂದರು, ದೇವನಾಗಿ ಬದುಕಿದರು, ಜನರಿಗಾಗಿ ಬದುಕಿದರು, ತಮ್ಮ ಸರ್ವಸ್ವವನ್ನು ದೇವನಿಗೆ ಸಮರ್ಪಿಸಿದರು, ಶಾಶ್ವತವಾದದ್ದನ್ನು ಬಯಸ್ಯಾರ ಅಂತ ಇವತ್ತು ಸಂಗನ ಬಸವನಾಗಿ ದೇವರಾಗ್ಯಾರ. ಅವ್ರು ಏನು ಬಯಸ್ಯಾರ? ಏಕಮುಖವಾಗಿರೆನ್ನೋಳು ಸುಖವೇ ನಿಜ ಸುಖವೇ ಅಂದ್ರು, ದೇವರಾಗ್ಯಾರ. ನಾವು ನೀವೆಲ್ಲ ನಮಗಾಗಿ ಬದುಕಲಿಕತ್ತೀವಿ, ಮಕ್ಕಳಿಗಾಗಿ ಬದುಕಲಿಕತ್ತೀವಿ, ಸುಮ್ಮನೆ ಇದ್ದು ಹೋಗುವಂಥದ್ದಕ್ಕಾಗಿ ನಾವು ಬದುಕಲಿಕತ್ತೀವಿ, ನಾವು ದುಃಖ ಅನುಭವಿಸ್ತೀವಿ ಅನ್ನೋದನ್ನು ತಿಳಿಸೋದರ ಕುರಿತು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನು ಮಾಡ್ಯಾರ, ಇಲ್ಲೊಂದು ಸುಂದರವಾದಂಥ ವಿಷಯವನ್ನು ಕೊಟ್ಟಾರ. ನಿಮ್ಮೆಲ್ಲರಿಗೂ ಇವತ್ತು
ಇವತ್ತು ವೀರೇಶ್ವರ ಮಹಾರಾಜರು ಬಂದಾರ, ಬಹಳ ದೊಡ್ಡವರು ಅವರು. ಅವರ ಉಪದೇಶಾಮೃತವನ್ನು ನಾವು ನೀವೆಲ್ಲರೂ ಕೇಳಿ ಆನಂದವನ್ನು ಅನುಭವಿಸೋಣ ಅಂತ ಹೇಳ್ತಾ ನನ್ನೆರಡು ನುಡಿಗಳನ್ನು ಗುರುಚರಣಕ್ಕೆ ಅರ್ಪಿಸ್ತೀನಿ. ಎಲ್ಲರಿಗೂ ಶರಣ. ಅದ್ಭುತ ಪ್ರವಚನಾಮೃತವನ್ನು ಗೈದಂಥ ಪರಮ ಪೂಜ್ಯ ಶಿವಾನಂದ ಶಾಸ್ತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು.